ನಾನು ನನ್ನ ಗಂಡ ಡಿ ಕೆ ಸುರೇಶ್ ಅವ್ರಿಗೆ ಹೇಳೋದೇನೆಂದರೆ ಪಬ್ಲಿಕಲ್ಲೇ ಹೇಳಬೇಕು. ಇನ್ನೆಲ್ಲಿ ಹೇಳೋಕೆ ಹೋಗಲಿ, ನಾನು ಪಬ್ಲಿಕಲ್ಲೇ ನನಗೆ ಈ ಥರ ಪ್ರಾಬ್ಲಮ್ ಆಗಿದ್ದು ತಾನೇ, ಈ ಥರ ಗಂಡ ಅಂದಿದ್ದಾರೆ ಅಂದ್ಬಿಟ್ಟು ಹಿಂಗೆಲ್ಲ ಮಾಡಿದ್ರು. ಅದಕ್ಕೆ ಪಬ್ಲಿಕಲ್ಲೇ ಹೇಳ್ತಾಯಿದ್ದೀನಿ. ನಾನು ಮೈಸೂರಲ್ಲಿ ಕೇಸ್ ಹಾಕ್ಕೊಂಡಿದ್ದೀನಿ, ನನ್ನ ಗಂಡ ಡಿ ಕೆ ಸುರೇಶ್ ನನ್ನ ಜೊತೆ ಬಾಳಬೇಕು ಅಂದ್ಬಿಟ್ಟು. ಆಮೇಲೆ ನನಗೂ 40 ವರ್ಷ ಆಯಿತು. ನಾನು ಎಲ್ಲರೂ ಬೆಂಗಳೂರು ಸಿಟಿಗೆ ನನಗೆ ಟ್ರಾನ್ಸ್ಫರ್ ಮಾಡಿಸ್ಕೊಡ್ಲಿ, ನಾನು ಕೆಲಸಕ್ಕೆ ಹೋಗ್ತೀನಿ. ನಂದು ಬೇರೆ ಬೇರೆ ನನ್ನವು ಇವೆ ಏನೇನೋ ಪ್ರಾಜೆಕ್ಟ್ಸು, ಅವೆಲ್ಲನೂ ನಾನು ಕಂಟಿನ್ಯೂ ಮಾಡ್ಕೋತೀನಿ. ಒಂದು ಸಂಧಾನಕ್ಕೆ ಬರಲಿ ಡಿ ಕೆ ಸುರೇಶ್ ಅವರು. ಈಗ ಸುಮ್ಮನೆ ಕುತ್ಕೊಬಿಟ್ಟು ಹಿಂಗೆಲ್ಲ ಇವರು ಬೇರೆ ಹುಡುಗಿರ ಜೊತೆ ಎಲ್ಲ ಹಿಂಗೆಲ್ಲ ಪೋಚ್ ಕೊಟ್ಕೊಂಡು ಕೂತಿರೋದಲ್ಲ. ಸ್ವಂತ ತಮ್ಮ ಹೆಂಡತಿ ಜೊತೆ ಅವರು ನೀಟಾಗಿ ಬದುಕಬೇಕು, ಅದು ನಿಜವಾದ ಗಂಡಸ್ತನ ಅಂತಂದರೆ. ಅದಕ್ಕೆ ನೋಡಿ, ನನಗೂ 40 ವರ್ಷ ಆಗಿದೆ. ನಾನೆಲ್ಲರೂ ಬೆಂಗಳೂರಲ್ಲಿ ಮನೆ ಹತ್ರಕ್ಕೆ ನನಗೆ ಇದು ಮಾಡಿಕೊಟ್ಬಿಟ್ರೆ ನಾನು ಬೆಂಗಳೂರಲ್ಲೇ ಡ್ಯೂಟಿ ಮಾಡ್ಕೊಂಡು ಬೆಂಗಳೂರಲ್ಲೇ ವಾಸ ಮಾಡ್ಕೊತೀನಿ. ಈಗ ಡಿ ಕೆ ಸುರೇಶ್ಗೆ 60 ಆಯಿತು, 61. ಯಾರು ನೋಡ್ಕೋತಾರೆ ಅವ್ರನ್ನ? ನಾನೇ ನೋಡ್ಕೋಬೇಕಾಗಿರೋದು. ಅದಕ್ಕೆ ನಾನು ಇಲ್ಲಿ ಇನ್ನೊಂದು ಪಬ್ಲಿಕಲ್ಲೇ ಕೇಳ್ತಿದ್ದೀನಿ, ಡಿ ಕೆ ಸುರೇಶ್ ನನ್ನ ಜೊತೆ ಬಾಳಬೇಕು ಅಂತ ನಾನು ಅವ್ರನ್ನ ಕೇಳ್ಕೊತಿದ್ದೀನಿ ಪಬ್ಲಿಕಲ್ಲೇ. ಜನಗಳು ಅವ್ರಿಗೆ ಗೊತ್ತಿರೋರು ಅವ್ರಿಗೆ ಬುದ್ಧಿ ಹೇಳಿ.